ಬೆಳಗಾವಿಯಲ್ಲಿ ಮುಂದುವರೆದ ಫೈನಾನ್ಸ್ ಕಂಪನಿಗಳ ಕಿರುಕುಳ ಸಾಲ ವಸೂಲಿಗಾಗಿ ಮನೆಯೊಳಗೆ ಠಿಕಾಣಿ ಹೂಡಿದ್ದಾರೆ ಫೈನಾನ್ಸ್ನ ಸಿಬ್ಬಂದಿ. ಸಾಲ ಮರುಪಾವತಿ ಮಾಡುವಂತೆ ಬಡ ಕುಟುಂಬಗಳಿಗೆ ಬೆದರಿಕೆ ಹಾಕಲಾಗ್ತಾ ಇದೆ. 4 ದಿನಗಳ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು ಕೂಡ ಸಿಬ್ಬಂದಿ ಮಾತ್ರ ಬಿಡ್ತಾ ಇಲ್ಲ. ಪೊಲೀಸರಿಗಾದ್ರೂ ಹೇಳಿ, ಯಾರಿಗಾದ್ರೂ ಹೇಳಿ, ನಮ್ಗೆ ಹಣ ಕೊಟ್ರೆ ಸಾಕು, ಹಣ ಕಟ್ಟಿ ಹಣ ಕೊಡೋವರೆಗೂ ನಾವು ಮನೆ ಬಿಟ್ಟು ಕದಲಲ್ಲ ಅಂತ ಪಟ್ಟೆ ಹಿಡಿದು ಕೂತಿದ್ದಾರೆ. ಅಲ್ರಿ ಬರಬರ ಹೊಸ ಬಿಟ್ಟು ಹೋಗಿಲ್ಲಮ್ಮ ಮೊದ್ಲೇ ಆತನ ಒಂದೇ ಕಂತ ಐತಿ ಬಿಟ್ಟು ಹೋಗಿಲ್ಲ ನೀವು ಮಾಡ್ಕೋತೇವೆ ಮಾಡ್ಕೋರಿ ತುಂಬಾ ಕಂತು ಏನಿಲ್ರಿ ಸರ್, ಸಂಜ್ಞಾರು ಬಂದು ಟಾರ್ಚರ್ ಕೊಡತ್ತಾರ. ಡೈಲಿ ಬಂದು ಟಾರ್ಚರ್ ಕೊಡ್ತಾರೆ, ರಾತ್ರಿ ಹಗಲಿ ನಿಲ್ತಾರ್ರಿ. ಏನಂತಾರಿ ಕಟ್ಟಾಯಿ ಸರಿ ಅಮೌಂಟ್ ಇಲ್ರಿ ಕಟ್ತೇವೆ ಅಂತಂದ್ರೆ ಏನಂತಾರೆ ಗೊತ್ತೈತ್ರಿ, ನೀವು ಊರ್ಲಿ ಹಾಕೋರ್ಬೇಕಾರೆ ಅಮೌಂಟ್ ಕಟ್ರಿ ಅಂತ ಹೇಳ್ತಾರೆ ನಮಗೆ. ಯಾರ ಕಾಲು ಬಿಡ್ರಿ ಊರಾಗ ಹೋಗಿ ಕಟ್ರಿ, ಭಿಕ್ಷೆ ಬೇಡ್ರಿ ಕಟ್ರಿ ಅಂತ ಹೇಳ್ತಾರೆ ನಮಗೆ. ಬಂದ ರಾತ್ರಿ ಹಗಲಿ ಟಾರ್ಚರ್ ಕೊಡ್ತಾರೆ ನಮಗೆ. ದಿನ ರೀ ಸರ ಕಂಪ್ಲೇಂಟ್ದು ಕೊಟ್ಟಿಲ್ರಿ ಸರ, ನಾವು ಕೊಟ್ಟಿಲ್ರಿ ಸರ. ನಾವು ಅದಕ್ಕಾಗಿ ಸಾಲ ಕಟ್ಟಂತ ತೊಂದರೆ ಮಾಡ್ತಾರೆ. ಮನೆ ಬಾಗಿಲಿಗೆ ಬಂದು ನಿಂತ ಬೈತಾರ್ರಿ. ನೀವು ಕಟ್ಟಕ್ಕಾಗದ್ರಿ ಯಾಕೆ ತಗೋಬೇಕ್ರಿ, ಕಟ್ಟಬೇಕ್ರಿ ಕಡ್ಡಾಯವಾಗಿ ಅಂತಾರೆ. ಕಟ್ತೇವ್ರಿ ನಾವು ಟೈಮ್ ಕೊಡ್ರಿ ಅಂದ್ರೂ ಕೇಳಂಗಿಲ್ರಿ. ಕಟ್ಟಬೇಕಾದ್ರೆ ನೀವು ಏನು ಮಾಡ್ತೀರ ಗೊತ್ತಿಲ್ಲ ಕಟ್ರಿ ಅಂತಾರೆ. ಏನು ಮಾಡ್ಬೇಕ್ರಿ, ನಾವು ಒಮ್ಮೆ ಇರ್ತಾವ ಒಮ್ಮೆ ಇರೋದಿಲ್ರಿ. ಕೂಲಿ ಮಾಡೇನ ಕಟ್ಬೇಕ್ರಿ. ನಮ್ದು 50,000 ರೂಪಾಯಿ ಐತ್ರಿ. ಭಾಳ ತೊಂದ್ರೆ ಕಟ್ಟಿದೇವ್ರಿ, ಅರ್ಧ ಮಟ್ಟ ಕಟ್ಟೇವ್ರಿ. ಇನ್ನೊಂದು ಸ್ವಲ್ಪ ಐತ್ರಿ, ಅಟ್ಟಕ್ಕೆ ತಡ್ಕೋವಲ್ರಿ ಅವ್ರ. ನಾವೇನು ಕಟ್ಟಲ್ಲ ಅಂದಿಲ್ರಿ, ಮತ್ತು ಕಟ್ಟತ್ತೇವ್ರಿ. ಅವ್ರಿಗೆ ಒಂದು 6 ತಿಂಗಳ ಟೈಮ್ ಕೊಡ್ರಿ ಅಂತ ಅನ್ನತ್ತೇವ್ರಿ. ನಾವು ಇಷ್ಟು ತೊಂದ್ರೆ ನೋಡ್ರಿ, ದುಡ್ದನ್ನ ಕಟ್ಟಬೇಕ್ರಿ. ಕರ್ನಾಟಕ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇದು ಕಡಿಮೆ ಆಗೋ ಹಂತದಲ್ಲಿ ಇಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ಸರ್ಕಾರ ಆದೇಶ ಮಾಡಿದ್ರೂ ಕೂಡ ಇವತ್ತು ಏನಾಗ್ತಾ ಇದೆಯಪ್ಪ ಅಂತಂದ್ರೆ ಮನೆಗಳಿಗೆ ಹೋಗಿ ರಾತ್ರಿ 12 ಗಂಟೆವರೆಗೂ, ಬೆಳಗಿನ 8 ಗಂಟೆದಿಂದ ರಾತ್ರಿ 12 ಗಂಟೆವರೆಗೂ ಜನರಿಗೆ ಕಿರುಕುಳ ಕೊಡುವುದು ಮಾತ್ರ ತಪ್ಪಿಲ್ಲ.